ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಯಶಸ್ಸಿನ ಒಂದು ರಹಸ್ಯ ಮತ್ತು ಜೀವನದ ಒಂದು ಬದಲಾವಣೆ. ಜೀವನ ಎಂಬುದು ಒಂದು ಸುಂದರ ಪಯಣ. ಆದರೆ ಈ ಪಯಣದಲ್ಲಿ ನಾವು ಎಷ್ಟೋ ಬಾರಿ ದಾರಿ ತಪ್ಪುತ್ತೇವೆ ಅಥವಾ ಎಲ್ಲೋ ಒಂದು ಕಡೆ ಸಿಲುಕಿಕೊಂಡಿದ್ದೇವೆ ಎಂಬ ಭಾವನೆ ನಮಗೆ ಕಾಡುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದಾಗ ಇವತ್ತಾದರೂ ಏನಾದರೂ ಹೊಸತು ಮಾಡಬೇಕು, ನಮ್ಮ ಜೀವನ ಬದಲಾಗಬೇಕು ಎಂದು ಅಂದುಕೊಳ್ತೇವೆ. ಆದರೆ ಸೂರ್ಯ ಮುಳುಗುವ ಹೊತ್ತಿಗೆ ಮತ್ತೆ ಅದೇ ಹಳೆಯ ದಿನಚರಿ, ಅದೇ ಹಳೆಯ ಆಲೋಚನೆಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ಹಾಗಾಗಿ ಬದಲಾವಣೆ ಎಂಬುದು ಕೇವಲ ಒಂದು ಆಲೋಚನೆಯಲ್ಲ, ಅದೊಂದು ಕ್ರಿಯೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಕೇವಲ ಮಾತನಾಡುವುದಿಲ್ಲ, ಬದಲಾಗಿ ನಿಮ್ಮ ಜೀವನವನ್ನು ಈ ಬುಡಮೇಲು ಮಾಡಲ್ಲ, ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಏರಿಸಬಲ್ಲ ಆಳವಾದ ರಹಸ್ಯಗಳನ್ನು ಬಿಚ್ಚಿಡಲಿದ್ದೇನೆ. ಆದರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಮ್ಮ ಜೀವನದ ಪ್ರತಿಯೊಂದು ಘಟನೆಯು ನಮ್ಮ ಮನಸ್ಸಿನಲ್ಲಿ ಮೊದಲು ರೂಪುಗೊಳ್ಳುತ್ತೆ. ನೀವು ಏನನ್ನು ಯೋಚಿಸುತ್ತೀರೋ ಅದನ್ನೇ ನೀವು ಆಕರ್ಷಿಸುತ್ತೀರಿ. ಇದನ್ನು ನಾವು ಆಕರ್ಷಣೆಯ ನಿಯಮ ಎಂದು ಹೇಳಬಹುದು, ಅಥವಾ ಸರಳವಾಗಿ ದೃಢ ಸಂಕಲ್ಪ ಎನ್ನಬಹುದು. ಈ ನಕಾರಾತ್ಮಕತೆಯ ವಿರುದ್ಧ ಹೋರಾಟ. ನಮ್ಮ ಸುತ್ತಮುತ್ತಲಿನ ಜನರು ಅಥವಾ ಸಂದರ್ಭಗಳು ನಮ್ಮನ್ನು ಕುಗ್ಗಿಸಬಹುದು. ನಿನಗೆ ಇದು ಸಾಧ್ಯವಿಲ್ಲ ಎಂದು ಜಗತ್ತು ಹೇಳಿದಾಗ ನಿಮ್ಮ ಮನಸ್ಸು ನೋಡೋಣ, ನಾನು ಮಾಡಿಯೇ ತೀರುತ್ತೇನೆ ಎಂದು ಹೇಳಬೇಕು. ನೀವು ಏನಾಗಬೇಕೆಂದು ಬಯಸುತ್ತೀರೋ ಅದನ್ನು ಈಗಾಗಲೇ ಸಾಧಿಸಿರುವಂತೆ ಕಲ್ಪಿಸಿಕೊಳ್ಳಿ. ಆ ಯಶಸ್ಸಿನ ರುಚಿ ಹೇಗಿರುತ್ತೆ? ಆ ಸಮಯದಲ್ಲಿ ನಿಮ್ಮ ಮುಖದಲ್ಲಿರುವ ನಗು ಎಂತಹದ್ದು? ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿ. ಯಶಸ್ವಿ ವ್ಯಕ್ತಿಗಳು ಮತ್ತು ಸೋತವರ ನಡುವೆ ಇರುವ ಒಂದೇ ಒಂದು ವ್ಯತ್ಯಾಸವೆಂದರೆ ಅವರ ದೃಷ್ಟಿಕೋನ. ಸೋಲನ್ನು ಅಂತ್ಯ ಎಂದು ಭಾವಿಸಬೇಡಿ, ಅದು ಕಲಿಕೆಯ ಒಂದು ಭಾಗವಷ್ಟೇ. ನಿಮ್ಮೆಲ್ಲರಿಗೂ ದಿನಕ್ಕೆ ಸಿಗುವುದು ಕೇವಲ 24 ಗಂಟೆಗಳು ಮಾತ್ರ. ಎಲ್ಲ ನಿಮಗೆ ಅಂದರೆ ಮಸ್ಕ್ ಆಗಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಲಿ ಸಮಯ ಎಲ್ಲರಿಗೂ ಸಮಾನ. ಆದರೆ ನಾವು ಆ ಸಮಯವನ್ನು ಹೇಗೆ ಬಳಸುತ್ತೇವೆ ಎಂಬುದು ಇಲ್ಲಿ ಮುಖ್ಯ. ನಿಮ್ಮ ಕೆಲಸಗಳನ್ನು ತುರ್ತು ಮತ್ತು ಮುಖ್ಯ ಎಂದು ವಿಂಗಡಿಸಿ. ಅನಗತ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆಯುವ ಸಮಯವನ್ನು ಕಡಿತಗೊಳಿಸಿ. ಆದಷ್ಟು ಸೂರ್ಯೋದಯಕ್ಕೂ ಮುನ್ನ ಏಳುವ ಅಭ್ಯಾಸ ಮಾಡಿಕೊಳ್ಳಿ. ಈ ಸಮಯದಲ್ಲಿ ಇಡೀ ಪ್ರಕೃತಿ ಶಾಂತವಾಗಿರುತ್ತೆ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತೆ. ಈ 1 ಗಂಟೆ ನಿಮಗಾಗಿ ಮೀಸಲಿಡಿ. ವ್ಯಾಯಾಮ ಮಾಡಿ, ಪುಸ್ತಕ ಓದಿ ಅಥವಾ ಧ್ಯಾನ ಮಾಡಿ. ನಿಮಗೆ ಕೆಲಸ ಆರಂಭಿಸಲು ಸಹಾಯ ಮಾಡುತ್ತೆ. ಆದರೆ ಶಿಸ್ತು ನಿಮ್ಮನ್ನು ಗುರಿ ಮುಟ್ಟುವವರೆಗೆ ನಡೆಸುತ್ತೆ. ಈ ಮೂಡ್ ಇಲ್ಲದಿದ್ದರೂ ಕೆಲಸ ಮಾಡುವುದೇ ನಿಜವಾದ ಶಿಸ್ತು. ಬಹಳಷ್ಟು ಜನರು ಆರಂಭದಲ್ಲಿ ತುಂಬ ಉತ್ಸಾಹ ತೋರಿಸುತ್ತಾರೆ, ಆದರೆ ಹಾದಿ ಕಠಿಣವಾದಂತೆ ಹಿಂದೆ ಸರಿಯುತ್ತಾರೆ. ನೆನಪಿಡಿ, ಒಂದೇ ದಿನದಲ್ಲಿ ಯಾರೂ ಕೂಡ ಶ್ರೀಮಂತರಾಗೋಲ್ಲ ಅಥವಾ ಯಶಸ್ವಿಯಾಗುವುದಿಲ್ಲ. ಈ ಬಂಡೆಯ ಮೇಲೆ ಬೀಳುವ ನೀರಿನ ಹನಿ ಬಂಡೆಯನ್ನು ಒಡೆಯುವುದು ಅದರ ವೇಗದಿಂದಲ್ಲ, ಬದಲಾಗಿ ಅದರ ಸ್ಥಿರತೆಯಿಂದ. ನೀವು ಪ್ರತಿದಿನ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಬಂಡೆಯನ್ನೇ ತರುತ್ತೆ. ನಿಮ್ಮ ಗುರಿಯತ್ತ ಪ್ರತಿದಿನ ಒಂದು ಹೆಜ್ಜೆಯನ್ನು ಇಡಿ. ಅದು ಎಷ್ಟೇ ಚಿಕ್ಕದಾಗಿದ್ದರೂ ಪರವಾಗಿಲ್ಲ, ಆದರೆ ನಿಲ್ಲಬೇಡಿ. ಈ ಒಂದು ವೈಫಲ್ಯಗಳು ಅನ್ನೋದು ಎದುರಿಸುವುದು ಹೇಗೆ? ನಮಗೆ ಈ ವೈಫಲ್ಯ ಎಂದರೆ ಭಯ. ಆದರೆ ವೈಫಲ್ಯ ಎಂಬುದು ಯಶಸ್ಸಿನ ವಿರುದ್ಧ ದಿಕ್ಕಲ್ಲ, ಅದು ಒಂದು ಯಶಸ್ಸಿನ ಹಾದಿ ಅಷ್ಟೇ. ಒಂದು ಮೈಲಿಗಲ್ಲು. ಪ್ರಪಂಚದ ದೊಡ್ಡ ಆವಿಷ್ಕಾರಗಳು ಸಾವಿರಾರು ಬಾರಿ ಸೋತ ನಂತರವೇ ಹುಟ್ಟಿಕೊಂಡಿವೆ. ಈ ಸೋಲನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಡಿ. ನಾನು ಯಾಕೆ ಸೋತೆ ಎಂದು ವಿಶ್ಲೇಷಿಸಿ. ತಪ್ಪುಗಳಿಂದ ಪಾಠ ಕಲಿಯಿರಿ ಮತ್ತು ಮುಂದಿನ ಬಾರಿ ಹೊಸ ತಂತ್ರದೊಂದಿಗೆ ನೀವು ಕಣಕ್ಕೆ ಇಳಿಯಿರಿ. ನಿಮ್ಮನ್ನು ನೀವು ನಂಬದ ಹೊರತು ಬೇರೆ ಯಾರು ನಿಮ್ಮನ್ನು ನಂಬಲು ಸಾಧ್ಯವೇ ಇಲ್ಲ. ನಿಮ್ಮ ಮೇಲೆ ನಿಮಗೆ ಅಚಲವಾದ ವಿಶ್ವಾಸ ಇರಲಿ. ಇಂದಿನ ಜಗತ್ತಿನಲ್ಲಿ ಕೇವಲ ಕಷ್ಟಪಟ್ಟು ದುಡಿಯುವುದು ಸಾಲದು, ಬುದ್ಧಿವಂತಿಕೆಯಿಂದ ದುಡಿಯಬೇಕು. ಹಣದ ಬಗ್ಗೆ ಕಲಿಯಿರಿ. ಹೂಡಿಕೆ ಮಾಡುವುದು ಹೇಗೆ, ಉಳಿತಾಯ ಮಾಡುವುದು ಹೇಗೆ ಎಂಬ ಜ್ಞಾನವನ್ನು ಬೆಳೆಸಿಕೊಳ್ಳಿ. ಆದರೆ ಎಲ್ಲಕ್ಕಿಂತ ದೊಡ್ಡ ಹೂಡಿಕೆ ಎಂದರೆ ಅದು ನಿಮ್ಮ ಮೇಲಿರುವ ಹೂಡಿಕೆ. ಈ ಹೊಸ ಕೌಶಲ್ಯಗಳನ್ನು ಕಲಿಯಿರಿ. ಪುಸ್ತಕಗಳನ್ನು ಓದಿ. ಈ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಅಭ್ಯಾಸ ಮಾಡಿ. ನಿಮ್ಮ ಜ್ಞಾನ ಹೆಚ್ಚಾದಂತೆ ಎಲ್ಲವೂ ನಿಮ್ಮ ಮೌಲ್ಯವೂ ಕೂಡ ಹೆಚ್ಚಾಗುತ್ತೆ. ಈ ವಿಡಿಯೋ ನೋಡಿದ ನಂತರ
ನೀವು ಮತ್ತೆ ಹಳೆಯ ಜೀವನಕ್ಕೆ ಮರಳುತ್ತೀರೋ ಅಥವಾ ಹಿಂದೆ ಒಂದು ಹೊಸ ನಿರ್ಧಾರ ತೆಗೆದುಕೊಳ್ಳುತ್ತೀರೋ ಎಂಬುದು ನಿಮ್ಮ ಕೈಯಲ್ಲಿದೆ. ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ. ನಾಳೆ ಎಂಬುದು ಯಾರಿಗೂ ತಿಳಿದಿಲ್ಲ. ಇರುವುದೊಂದೇ ಸಮಯ, ಅದು ಈಗ. ನಿಮ್ಮಲ್ಲಿ ಆ ಶಕ್ತಿ ಇದೆ, ಆ ಚೈತನ್ಯವಿದೆ. ಎದ್ದು ನಿಲ್ಲಿ, ನಿಮ್ಮ ಗುರಿಯತ್ತ ಓಡಲು ಆರಂಭಿಸಿ. ಜಗತ್ತು ನಿಮ್ಮ ಯಶಸ್ಸಿನ ಕಥೆಯನ್ನು ಕೇಳಲು ಕಾಯುತ್ತಿದೆ. ನಿಮ್ಮ ಕನಸುಗಳು ನನಸಾಗಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ನನ್ನ ಆತ್ಮೀಯ ಈ ಕುಂಭರಾಶಿಯವರೇ, ಈ ಒಂದು ವಿಧಿಲಿಖಿತ ಮರುಮಿಲನ, ಒಂದು ಆಳವಾದ ಒಂದು ವಿಶ್ಲೇಷಣೆ, ಬ್ರಹ್ಮಾಂಡದ ಶಕ್ತಿಗಳು ಮತ್ತು ಗ್ರಹಗತಿಗಳು ಈ ಕುಂಭರಾಶಿಯವರ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ತರಲು ಸಜ್ಜಾಗಿವೆ. ಜೀವನದ ಅತ್ಯಂತ ಪ್ರಮುಖ ವ್ಯಕ್ತಿಗಳ ಭಾವನೆಗಳ ಆಳವಾದ ಒಂದು ವಿಶ್ಲೇಷಣೆ ಅಂತಲೇ ಅನ್ನಬಹುದು. ಈ ನಿಮ್ಮಿಂದ ದೂರವಿರುವ ಆದರೆ ನಿಮ್ಮ ಆತ್ಮದ ಭಾಗವಾಗಿರುವ ಆ ಸ್ತ್ರೀಯ ಬಗ್ಗೆ ನಾವು ಮಾತನಾಡಲಿದ್ದೇವೆ. ಹೊರನೋಟಕ್ಕೆ ಆಕೆ ಬಹಳ ಶಾಂತವಾಗಿ ತನ್ನದೇ ಲೋಕದಲ್ಲಿ ತನ್ನೀಳಲಾಗಿ ಇರ್ತಾಳೆ. ಅವಳು ತನ್ನ ಭಾವನೆಗಳನ್ನು ಹತ್ತಿಕ್ಕೆ ಯಾವುದೂ ಆಗಿಯೇ ಇಲ್ಲ ಎನ್ನುವಂತೆ ನಟಿಸಿರಬಹುದು. ಆದರೆ ಕಾಲಚಕ್ರವು ಈಗ ಉಲ್ಟಾ ತಿರುಗಲು ಪ್ರಾರಂಭಿಸಿದೆ. ನಿನ್ನೆಯವರೆಗೂ ನಿಮ್ಮನ್ನು ನಿರ್ಲಕ್ಷಿಸಿದ ಅದೇ ವ್ಯಕ್ತಿ ನಾಳೆ ನಿಮ್ಮ ಸಾಮೀಪ್ಯಕ್ಕಾಗಿ ಹಂಬಲಿಸಿ ಓಡಿ ಬರುವ ಕಾಲ ಹತ್ತಿರದಲ್ಲಿದೆ. ಇಲ್ಲಿ ಸಂಕೇತಗಳು ಬಹಳನೇ ಸ್ಪಷ್ಟವಾಗಿವೆ. ವಿಶೇಷವಾಗಿ ಯಾರ ಹೆಸರಿನ ಅಕ್ಷರವು ಈ ಎಸ್, ಎಂ ಅಥವಾ ಕೆ ಅಥವಾ ಆರ್ನಿಂದ ಪ್ರಾರಂಭವಾಗುತ್ತದೆಯೋ ಅಂತಹ ವ್ಯಕ್ತಿಗಳ ಜೀವನದಲ್ಲಿ ಈ ಒಂದು ಬದಲಾವಣೆ ನಿಶ್ಚಿತ. ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ, ಇದೊಂದು ಮಾನಸಿಕ ಸತ್ಯ. ಆಕೆ ತನ್ನ ಸ್ವಾಭಿಮಾನದ ಕಾರಣದಿಂದಾಗಿ ದೂರ ಸರಿದಿದ್ದಾಳೆ. ನೀವು ಅವಳನ್ನು ತಡೆಯಬೇಕೆಂದು, ಅವಳಿಗಾಗಿ ಹಠ ಮಾಡಬೇಕೆಂದು ಆಕೆ ಬಯಸಿದ್ದಳು. ಆದರೆ ನೀವು ಪರಿಸ್ಥಿತಿಗೆ ತಕ್ಕಂತೆ ಮೌನಕ್ಕೆ ಶರಣಾಗಿದ್ದೀರಿ. ಈ ಕೆ ಅಕ್ಷರದಿಂದ ಪ್ರಾರಂಭವಾಗುವ ಸ್ತ್ರೀಯರು ಜನ್ಮತಃ ಸ್ವಾಭಿಮಾನಿಗಳು. ಅವರ ಮನಸ್ಸಿನಲ್ಲಿ ಒಂದು ಜ್ವಾಲೆ ಇರುತ್ತೆ. ಅವರು ಎಂದಿಗೂ ಯಾರ ಹಿಂದೆ ಬಿದ್ದು ಬೇಡುವವರಲ್ಲ. ಆದರೆ ಒಮ್ಮೆ ಅವರು ನಿಮ್ಮನ್ನು ತಮ್ಮವರು ಎಂದು ಒಪ್ಪಿಕೊಂಡರೆ ನಿಮಗಾಗಿ ಇಡೀ ಪ್ರಪಂಚದ ವಿರುದ್ಧ ಹೋರಾಡುವ ಶಕ್ತಿ ಅವರಿಗೆ ಬರುತ್ತೆ. ಅವರು ಹೊರಗಿನಿಂದ ಎಷ್ಟು ಕಠಿಣವಾಗಿ ಕಾಣ್ತಾರೋ ಒಳಗಿನಿಂದ ಅಷ್ಟೇ ಮೃದು. ರಾತ್ರಿ ಏಕಾಂತದಲ್ಲಿ ಅವರ ನೆಮ್ಮದಿ ಇರುವುದು ನಿಮ್ಮ ನೆನಪುಗಳಲ್ಲಿ ಮಾತ್ರ. 6 ಅಕ್ಷರದ ಸ್ತ್ರೀಯರು ಸಂಬಂಧಗಳನ್ನು ಆಟವೆಂದು ಭಾವಿಸುವುದಿಲ್ಲ. ಅವರು ಪ್ರತಿಯೊಂದು ಭಾವನೆಯನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ. ಅವರು ನಿಮ್ಮನ್ನು ಆರಿಸಿಕೊಂಡಿದ್ದರೆ ಅದರ ಹಿಂದೆ ಒಂದು ಬಲವಾದ ಕಾರಣವಿರುತ್ತೆ. ಬೇರೆಯವರಲ್ಲಿ ಇಲ್ಲದ ವಿಶೇಷತೆ ಅವರಿಗೆ ನಿಮ್ಮಲ್ಲಿ ಕಂಡುಬರುತ್ತೆ. ಅವರು ಭೌತಿಕವಾಗಿ ದೂರವಿರಬಹುದು, ಆದರೆ ಮಾನಸಿಕವಾಗಿ ನಿಮ್ಮನ್ನು ಮರೆಯುವುದು ಅಸಾಧ್ಯ. ಆಕೆ ಯಾಕೆ ಹಿಂತಿರುಗಿ ಬರುತ್ತಾಳೆ ಎಂಬ ಪ್ರಶ್ನೆಗೆ ಉತ್ತರ ಸರಳ. ಸಮಯವು ಅವಳಿಗೆ ಪಾಠ ಕಲಿಸುತ್ತಿದೆ. ನಿಮ್ಮ ಜೊತೆಗಿದ್ದಾಗ ಸಿಗುತ್ತಿದ್ದ ಆ ಮಾನಸಿಕ ಸ್ಥಿರತೆ ಮತ್ತು ಭದ್ರತೆ ಜಗತ್ತಿನ ಬೇರೆಲ್ಲೂ ಸಿಗುವುದಿಲ್ಲ ಎಂಬ ಸತ್ಯ ಅವಳಿಗೆ ಅರಿವಾಗುತ್ತಿದೆ. ಮನುಷ್ಯ ಯಾವಾಗಲೂ ಹೋಲಿಕೆ ಮಾಡಿದಾಗ ಮಾತ್ರ ಅಸಲಿ ಅವ್ರದ್ದು ಬೆಲೆ ಅನ್ನೋದು ತಿಳಿಯುತ್ತೆ. ತನ್ನ ಸುಳ್ಳು ಧೈರ್ಯ ಮತ್ತು ಈ ಕೃತಕ ಗಾಂಭೀರ್ಯ ಹೆಚ್ಚು ದಿನ ನಡೆಯುವುದಿಲ್ಲ ಎಂಬುದು ಅವಳಿಗೆ ಅರ್ಥವಾಗುತ್ತಿದೆ. ಆಕೆ ತನ್ನನ್ನು ತಾನೇ ಎಷ್ಟೇ ಬಿಗಿಸಿ ಇಟ್ಟುಕೊಂಡರೂ ಅವಳ ಧ್ವನಿ, ಅವಳ ನಗು ಎಲ್ಲವೂ ನಿಮ್ಮ ನೆನಪಿನಲ್ಲೇ ಅಡಗಿದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಇಷ್ಟೆಲ್ಲ ಪ್ರೀತಿ ಇದ್ದರೆ ಅವಳು ಇದುವರೆಗೆ ಯಾಕೆ ಬರಲಿಲ್ಲ? ಅದಕ್ಕೆ ಕಾರಣ ಅವಳ ಅಹಂಕಾರ ಮತ್ತು ಅವಳ ಮನಸ್ಸಿಗೆ ಆದ ಗಾಯ. ಆಕೆ ನಿಮ್ಮ ತಾಳ್ಮೆಯನ್ನು ಅವಳು ಪರೀಕ್ಷಿಸಿದ್ದಾಳೆ. ನೀವು ನಿಜವಾಗಿಯೂ ಅವಳನ್ನು ಬಯಸಿದ್ದೀರಾ ಅಥವಾ ಇದು ಕೇವಲ ಅಭ್ಯಾಸವೇ ಎಂದು ಅವಳು ತಿಳಿಯಲು ಬಯಸುತ್ತಾಳೆ. ಆದರೆ ಈ ಸ್ತ್ರೀಯ ತಾಳ್ಮೆಗೆ ಒಂದು ಮಿತಿ ಇರುತ್ತೆ. ಯಾವಾಗ ಅವಳ ಮನಸ್ಸಿನ ಅಡೆತಡೆಗಳು ಕುಸಿಯುತ್ತವೆಯೋ ಆ ಕ್ಷಣವೇ ಅವಳು ನಿಮ್ಮತ್ತ ಧಾವಿಸಿ ಬರುತ್ತಾಳೆ. ಈ ಸಂಧಿಕಾಲದಲ್ಲಿ ನಿಮ್ಮ ಕೆಲಸವೇನೆಂದರೆ ನಿಮ್ಮನ್ನು ನೀವು ಸ್ಥಿರವಾಗಿ ಇರಿಸಿಕೊಳ್ಳುವುದು. ನಿಮ್ಮ ಉದ್ದೇಶಗಳಲ್ಲಿ ಸ್ಪಷ್ಟತೆ ಇರಲಿ. ಭಾವನಾತ್ಮಕವಾಗಿ ಅತಿರೇಕಕ್ಕೆ ಹೋಗದೆ ಈ ಪಕ್ವತೆಯನ್ನು ಪ್ರದರ್ಶಿಸಿ. ಆಕೆ ಮರಳಿ ಬಂದಾಗ ನೀವು ಹಳೆಯದನ್ನು ನೆನೆದು ಜಗಳವಾಡುವ ಬದಲು ಒಂದು ಹೊಸ ಭರವಸೆಯೊಂದಿಗೆ ಅವಳನ್ನು ಸ್ವಾಗತಿಸಲು ಸಿದ್ಧರಾಗಿರಬೇಕು. ಇದು ನಿಮ್ಮ ಜೀವನದ ಕೊನೆಯ ಅವಕಾಶವೂ ಆಗಿದೆ. ಈಗ ವಿಷಯವು ಒಂದು ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಪ್ರಸ್ತುತ ಅವಳ ಮನಸ್ಸಿನಲ್ಲಿ ಒಂದು ಜ್ವಾಲಾಮುಖಿ ಉರಿಯುತ್ತಿದೆ. ಸಮಯ ಉರುಳಿದಂತೆ ಅವಳು ನಿಮ್ಮನ್ನು ಮರೆತಿರಬಹುದು ಎಂದು ನೀವು ಭಾವಿಸಬಹುದು. ಆದರೆ ಸತ್ಯವೇ ಬೇರೆ. ಅವಳ ಒಂದು
ಈ ಒಂದು ಅಪೂರ್ಣ ಕತೆ ಇನ್ನೂ ಚಾಲ್ತಿಯಲ್ಲಿದೆ. ಆಕೆಯ ಪ್ರೀತಿ ಕೇವಲ ಆಕರ್ಷಣೆಯಲ್ಲ, ಅದೊಂದು ಸ್ಥಿರವಾದ ಆಯ್ಕೆ. ಅವಳ ಮೌನದ ಹಿಂದೆ ಅವಳ ಆತ್ಮಗೌರವ ಅಡಗಿದೆ. ನೀವು ಅವಳಿಲ್ಲದೆ ಬದುಕಬಲ್ಲಿರಾ ಎಂದು ಅವಳು ದೂರದಿಂದಲೇ ಗಮನಿಸುತ್ತಾಳೆ. ಈ ಎಸ್ ಹೆಸರಿನ ಸ್ತ್ರೀಯರು ಈಗಲೂ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಗಮನಿಸುತ್ತಿರಬಹುದು. ನೇರವಾಗಿ ಸಂದೇಶ ಕಳುಹಿಸದಿದ್ದರೂ ನಿಮ್ಮ ಕ್ಷೇಮವನ್ನು ತಿಳಿಯಲು ಹಂಬಲಿಸುತ್ತಾರೆ. ಎಂ ಹೆಸರಿನವರು ಕೆಲಸದಲ್ಲಿ ಮುಳುಗಿದ್ದರೂ ರಾತ್ರಿಯ ಹೊತ್ತು ನಿಮ್ಮ ಸಂಭಾಷಣೆಗಳನ್ನು ನೆನಪಿಸಿಕೊಳ್ತಾರೆ. ಯಾವಾಗ ಅವಳಿಗೆ ನಿಮ್ಮಿಲ್ಲದೆ ತನ್ನ ಶಾಂತಿ ಅಪೂರ್ಣ ಎಂದು ಅನಿಸುತ್ತದೆಯೋ ಆಗ ಅವಳು ಮರಳಿ ಬರುತ್ತಾಳೆ. ಜಗತ್ತಿನ ಎಷ್ಟೇ ಜನರ ಜೊತೆ ಮಾತನಾಡಿದರೂ ನಿಮ್ಮಂತಹ ಆತ್ಮೀಯತೆ ಸಿಗುವುದಿಲ್ಲ ಎಂದು ಮನವರಿಕೆಯಾದಾಗ ಆಕೆ ಮರಳಿ ಬರುತ್ತಾಳೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ನೀವು ಅಹಂಕಾರ ತೋರಿದರೆ ಅಥವಾ ಬೇಕೆಂದೇ ದೂರ ಉಳಿದರೆ ಅವಳ ಮನಸ್ಸು ಕಠಿಣವಾಗಿ ಬಿಡಬಹುದು. ಸ್ತ್ರೀಯ ಪ್ರೀತಿ ಎಷ್ಟು ಆಳವೋ ಅವಳು ಒಮ್ಮೆ ನಿರ್ಧಾರ ಮಾಡಿ ದೂರ ಹೋದರೆ ಅಷ್ಟೇ ಕಠಿಣ. ಈಗಿನ ಪರಿಸ್ಥಿತಿ ನಿಮ್ಮ ತಾಳ್ಮೆಯ ಪರೀಕ್ಷೆ. ಆಕೆ ನಿಮ್ಮನ್ನು ತನ್ನ ಜೀವನದ ಅತ್ಯುನ್ನತ ಸ್ಥಾನದಲ್ಲಿ ಇರಿಸಿದ್ದಾಳೆ, ಆದರೆ ನೀವು ಆ ಸ್ಥಾನಕ್ಕೆ ಅರ್ಹರೇ ಎಂದು ಅವಳು ಖಚಿತಪಡಿಸಿಕೊಳ್ಳುತ್ತಿದ್ದಾಳೆ. ಸ್ತ್ರೀ ಯಾವಾಗಲೂ ಸುರಕ್ಷತೆಯನ್ನು ಬಯಸುತ್ತಾಳೆ. ನೀವು ಕೇವಲ ಭಾವನಾತ್ಮಕ ವ್ಯಕ್ತಿಯಾಗದೆ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗಬೇಕು. ನಿಮ್ಮಲ್ಲಿರುವ ನೋವೇ ನಿಮ್ಮ ಶಕ್ತಿಯಾಗಲಿ. ಈ ಒಂಟಿತನ ನಿಮ್ಮನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡಲಿ. ನಿಮ್ಮ ಈ ವ್ಯಕ್ತಿತ್ವದಲ್ಲಿ ಬದಲಾವಣೆ ತಂದುಕೊಳ್ಳಿ. ನೀವು ಅವಳಿಗಾಗಿ ಬದಲಾಗುತ್ತಿದ್ದೀರಿ ಎಂದು ನೀವು ಹೇಳಿಕೊಳ್ಳಬೇಡಿ. ಬದಲಾಗಿ ನಿಮ್ಮ ವರ್ತನೆಯಲ್ಲಿ ಆ ಬದಲಾವಣೆ ಕಾಣಲಿ. ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಯಾವುದಾದರೂ ಸಣ್ಣ ಸಂಕೇತ ಅನ್ನೋದು ಸಿಗಬಹುದು. ಒಂದು ಮಿಸ್ ಕಾಲ್ ಆಗಿರ್ಬೋದು ಅಥವಾ ಈ ಒಂದು ಸಾಮಾನ್ಯ ಸಂದೇಶ. ಆ ಸಮಯದಲ್ಲಿ ಅತಿಯಾದ ಸಂಭ್ರಮ ತೋರಿಸಬೇಡಿ. ಆದಷ್ಟು ನೀವು ಈ ತಾಳ್ಮೆಯಿಂದ, ಈ ಸಂಯಮದಿಂದ ವರ್ತಿಸಿ. ನಿಮ್ಮ ಜೀವನದಲ್ಲಿ ಈ ಒಂದು ತಾಳ್ಮೆ ಅನ್ನೋದು ಇದ್ದಲ್ಲಿ, ದೃಢ ನಿರ್ಧಾರ ಅನ್ನೋದು ಇದ್ದಲ್ಲಿ ನೀವು ಯಶಸ್ಸಿನತ್ತ ಏರುತ್ತಾ ಹೋಗ್ತೀರಿ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಆ ಕೆಲಸದಲ್ಲಿ ನಿಮಗೆ ಈ ಪ್ರಗತಿ, ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನೀವು ಏಳಿಗೆಯನ್ನು ಕಾಣ್ತೀರಾ. ಮನೆಯಲ್ಲಿ ಸಂತಸದ ವಾತಾವರಣ ಸದಾ ಇರುತ್ತೆ. ನೀವು ಅಂದುಕೊಂಡ ಕೆಲಸವು ನಿಮಗೆ ಅದೃಷ್ಟ ಅನ್ನೋದು ತಂದುಕೊಡುತ್ತೆ, ದ್ವಿಗುಣ ಲಾಭ ಅನ್ನೋದು ತಂದುಕೊಡುತ್ತೆ. ಆದಷ್ಟು ಈ 2026 ಈ ಮಾರ್ಚ್ ತಿಂಗಳಿನಿಂದ ನಿಮಗೆ ತುಂಬಾ ಅದೃಷ್ಟಕರವಾದ ಈ ದಿನಗಳು ಪ್ರಾರಂಭವಾಗಿದೆ. ಈ ಸುವರ್ಣಾವಕಾಶ ನೀವು ಕೈ ತಪ್ಪಿಸಿಕೊಳ್ಬೇಡಿ. ಅಂದರೆ ಗೋಲ್ಡನ್ ಟೈಮ್, ಒಳ್ಳೆಯ ಸಮಯ ನಿಮಗೆ ಬರ್ತಾ ಇದೆ. ಆದಷ್ಟು ನೀವು ಈ ಗಾಯತ್ರಿ ಮಂತ್ರವನ್ನು ಈ ಪಠನೆ ಮಾಡಿ ಮತ್ತು ಈ ಸೂರ್ಯನಿಗೆ ಆರ್ಘ್ಯವನ್ನು ನೀಡುವುದರಿಂದ, ಇಲ್ಲಾಂದರೆ ನೀವು ಈ ಅಶ್ವತ್ಥ ಮರದ ಕೆಳಗೆ ಈ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೂಡಿ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು.